ಮಾಸ್ಟರ್ ಶೆಫ್ ತ್ರಿಬಲ್ ನೈನ್ನ ಹೊಸ ಸಂಚಿಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನಾವು ಸ್ಪೆಷಲ್ ಆಗಿ ಮಾಡ್ತಿದ್ದೇವೆ ಎಳ್ನೀರಿನಿಂದ ನೀರ. ನಮ್ಮ ಕಡೆ ಇದಕ್ಕೆ ಸೇಂದಿ ಅಂತ ಕರೀತಾರೆ. ಸ್ವಲ್ಪ ಎಳ್ನೀರು ತೆಗೆದಿದ್ದೇನೆ. ಇದು ಬೊಂಡನೂ ಅಲ್ಲ, ಅಂದ್ರೆ ಎಳ್ನೀರು ಅಲ್ಲ, ತೆಂಗಿನಕಾಯಿಯೂ ಅಲ್ಲ, ಅದರ ಮಿಡ್ಲಲ್ಲಿ ಬರುತ್ತಲ್ಲ ಅದು. ಅಂದ್ರೆ ನಮ್ಮಲ್ಲಿ ಇದನ್ನು ಬನ್ನಂಗಾಯಿ ಅಂತ ಹೇಳ್ತೇವೆ. ಈಗ ಇದನ್ನು ನಾನು ಕೊಚ್ಚುತ್ತೇನೆ. ಬೊಂಡದ ನೀರನ್ನೆಲ್ಲ ಕಲೆಕ್ಟ್ ಮಾಡಿದ್ದೇನೆ. ಈಗ ಇದನ್ನು ಸೋಸ್ತೇನೆ. ಈ ಕಸನೆಲ್ಲ ತೆಗಿತೇನೆ. ನೋಡಿ, ಇದನ್ನು ಇದಕ್ಕೆ ಹಾಕ್ತೇನೆ. ಈ ಪಾತ್ರವನ್ನು ತೊಳ್ಕೊಂಡು ಬಂದಿದ್ದೇನೆ. ನೋಡಿ, ಸೇಂದಿ ಮಾಡಲಿಕ್ಕೆ ಬೇಕಾಗಿರೋದು 2 ಐಟಮ್: ಸಕ್ಕರೆ ಮತ್ತು ಈಸ್ಟ್. ಹೆಚ್ಚಿನವರು ಈಸ್ಟ್ ಹಾಕುವುದಿಲ್ಲ, ಬೇಕಾದರೆ ಮಾತ್ರ ಈಸ್ಟ್ ಹಾಕ್ಬೋದು. ಇದರಲ್ಲಿ ಸ್ವಲ್ಪ ಬೊಂಡದ ನೀರನ್ನು ತೆಗಿತೇನೆ. ಇದಕ್ಕೆ ಅರ್ಧ ಸ್ಪೂನು ಈಸ್ಟ್ ಹಾಕ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೇನೆ. ಇದಕ್ಕೆ 2 ಸ್ಪೂನು ಸಕ್ಕರೆ ಹಾಕ್ತೇನೆ. ಇದಕ್ಕೆ ನಾವೀಗ ಮಿಕ್ಸ್ ಮಾಡಿದ ಈಸ್ಟ್ನ ಮಿಶ್ರಣವನ್ನು ಹಾಕ್ತೇನೆ. ಇದನ್ನು ಫುಲ್ ಮಿಕ್ಸ್ ಮಾಡ್ತೇನೆ. ನಾನು 2 ಬಾಟ್ಲಿ ತಗೊಂಡಿದ್ದೇನೆ. ಈಗ ಈ ಬಾಟ್ಲಿಗೆ ಇದನ್ನು ತುಂಬಿಸ್ತೇನೆ. ನೋಡಿ, ಇದನ್ನ ಕೋಲ್ಡ್ ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಬಾರ್ದು. ಸ್ವಲ್ಪ ಬಿಸಿ ಇರುವ ಪ್ಲೇಸ್ ಅಲ್ಲಿ ಸ್ಟೋರ್ ಮಾಡಬೇಕು. ಅದಕ್ಕೆ ಸ್ಟೋರ್ ಮಾಡುವ ಮೊದಲು ಒಂದು ಬಟ್ಟೆಯಿಂದ ಇದನ್ನು ಫುಲ್ ಕವರ್ ಮಾಡಬೇಕು. ನಾವು ಒಂದು ಬಟ್ಟೆಯಿಂದ ಫುಲ್ ಕವರ್ ಮಾಡಿ ನೋಡಿ, ಮತ್ತೊಂದು ಬಾಟ್ಲಿಗೆ ಬಟ್ಟೆ ಕಟ್ತೇನೆ. ನೋಡಿ, ನಾನೊಂದು ಡ್ರಮ್ ತಗೊಂಡಿದ್ದೇನೆ. ಈ ಡ್ರಮ್ಮಿನ ಒಳಗಡೆ 2 ಬಾಟ್ಲನ್ನ ಇಡ್ತೇನೆ. ಇದನ್ನ ಡ್ರಮ್ಮಿನ ಒಳಗಡೆ 24 ಗಂಟೆ ಇಡ್ತೇನೆ. ನಂತರ ಇದು ಸೇಂದಿಯಾಗಿ ಕನ್ವರ್ಟ್ ಆಗುತ್ತೆ. 24 ಗಂಟೆ ಕಲಿತು ಈಗ ನೋಡಿ, ಡ್ರಮ್ ಅನ್ನು ತಂದು ಇಲ್ಲಿ ಇಟ್ಟಿದ್ದೇನೆ. ಈಗ ಏನಾಗಿದೆ ಅಂತ ನೋಡುವ.
ನೋಡಿ, ಇದನ್ನು ನಾನು ಜಸ್ಟ್ ಓಪನ್ ಮಾಡ್ತೇನೆ, ಹೇಗಾಗಿದೆ ಅಂತ ನೋಡುವ. ನೋಡಿ, ಇಲ್ಲಿ ಬಬಲ್ಸ್ ಎಲ್ಲ ಕಾಣ್ಬೋದು ನೀವು. ನೋಡಿ, ಈಸ್ಟ್ ಸ್ವಲ್ಪ ಕೆಳಗೆ ಕಲೆಕ್ಟ್ ಆಗಿದೆ ನೋಡಿ. ಓ, ಈ ಬಾಟಲ್ಯ ಇಲ್ಲಿ ಗ್ಯಾಸ್ ಫಾರ್ಮೇಟ್ ಆಗಿರೋದು ನೋಡ್ಬೋದು ನೀವು. ನೋಡಿ, ಈ ಗ್ಲಾಸ್ಗೆ ಹಾಕ್ತೇನೆ. ನೀರು ಅಥವಾ ಸೇಂದಿ ಅನ್ನೋದು ತುಂಬಾ ಪುರಾತನವಾದ ಪಾನೀಯ. ಇದನ್ನ ಇಡ್ಲಿ ಮತ್ತು ದೋಸೆಗೆಲ್ಲ ಹಾಕ್ತಾರೆ. ಇಡ್ಲಿ ಮತ್ತು ದೋಸೆಗೆ ಹಾಕಿದ್ರೆ ಅದು ತುಂಬಾ ಸ್ಮೂತ್ ಆಗಿ ಬರುತ್ತೆ. ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಯಥೇಚ್ಛವಾಗಿ ವಿಟಮಿನ್ ಸಿ ಇದೆ ಮತ್ತು ಇದು ಕಣ್ಣ ದೃಷ್ಟಿಗೆ, ನಮ್ಮ ಮೂಳೆ ಮತ್ತು ಎಲುಬುಗಳಿಗೆ ತುಂಬಾ ಒಳ್ಳೆಯದು. ಇದು ನಮ್ಮ ಜ್ಞಾಪಕ ಶಕ್ತಿಯನ್ನು ತುಂಬಾ ಹೆಚ್ಚಿಸುತ್ತೆ. ಚಿಕ್ಕ ಮಕ್ಕಳಿಗೆಲ್ಲ ಹುಳಬಾಧೆ ಆದ್ರೆ ಇದನ್ನು ಕುಡಿಸ್ತಾರೆ. ಇದನ್ನು ಕುಡಿಸಿದ್ರೆ ಅದು ಶೀಘ್ರವಾಗಿ ಉಪಶಮನ ಆಗುತ್ತೆ.